ಎಲ್ಲ SSLC ವಿದ್ಯಾರ್ಥಿಗಳಿಗೆ ಗಣಿತ ಡಿಜಿಟಲ್ ಕ್ಲಾಸಿಗೆ ಸ್ವಾಗತ. ಇವತ್ತಿನ ದಿನ ನಾವು 10ನೇ ತರಗತಿ ಗಣಿತ ಅಧ್ಯಾಯ 2 ಬಹುಪದೋಕ್ತಿಗಳಲ್ಲಿ ಅಭ್ಯಾಸ 2.2ರಲ್ಲಿ ಎರಡನೇ ಲೆಕ್ಕವನ್ನು ನೋಡೋಣ. ಎರಡನೇ ಲೆಕ್ಕವನ್ನು ಬಿಡಿಸೋಣ. ಸೊ ಇಲ್ಲಿ ಈ ಕೆಳಗಿನಗೊಂಡು ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧಗಳನ್ನಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಅಂದ್ರೆ ಇವನ್ನ ಶೂನ್ಯತೆಗಳನ್ನು ತೆಗೆದುಕೊಂಡು ನಾವು ಒಂದು ಬಹುಪದೋಕ್ತಿಯನ್ನು ರಚನೆ ಮಾಡಬೇಕು. ಓಕೆ, ಒಂದನೇದು ತಗೊಳ್ಳೋಣ. ಸೊ ಫಸ್ಟ್ನೇದು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ. ಅಂದರೆ ಶೂನ್ಯತೆಗಳ ಮೊತ್ತ 1/4, ಶೂನ್ಯತೆಗಳ ಗುಣಲಬ್ಧ -1. ಸೊ ನಾವು ಫಸ್ಟ್ ಏನು ಮಾಡ್ಕೋಣ, ಸೂಕ್ತ ax² + bx + c ಒಂದು ಬಹುಪದೋಕ್ತಿ ಆಗಿರಲಿ ಅಂತ ಹೇಳಿ ಅಲ್ಫಾ ಮತ್ತು ಬೀಟಾ ಶೂನ್ಯತೆಗಳಾಗಿರಲಿ. ಓಕೆ, ದೆನ್ ಅಲ್ಫಾ ಪ್ಲಸ್ ಬೀಟಾ = ನಮಗೆ ಗೊತ್ತಿದೆ -b/a ಅಂತ. ಸೊ ಇಲ್ಲಿ ಏನು ಕೊಟ್ಟನ, ಅಲ್ಫಾ ಪ್ಲಸ್ ಬೀಟಾ = 1/4. ಸೊ 1/4 ಅನ್ನ ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಸೊ ಅದೇ ರೀತಿ ಈಕ್ವಲ್ ಟು ಅಲ್ಫಾ ಪ್ಲಸ್ ಬೀಟಾ -b/4 ಸೂತ್ರ. ಯಾಕಂದ್ರೆ ಸಹಗುಣಕ b / ಸಹಗುಣಕ a. ಓಕೆ, ಸೊ ಈಗ ನಮಗೆ a ಮತ್ತು b ಸಿಕ್ಕಂಗಾಯ್ತು. ಅಂದರೆ a ಇದು b 1 ಆಗಿತ್ತು ಅಂತಂದ್ರೆ ನೋಡ್ರಿ, ಇದು ಆಲ್ರೆಡಿ ಇಲ್ಲೇ 1 ಅದ. ಇದು b 1 ಆಗಿರುವುದರಿಂದ ನಮಗೇನಾಕತಿ, ಇಲ್ಲಿ -b ಐತಿ. ಸೊ ಅಲ್ಲಿ ಮೈನಸ್ ಇಂಟು ಮೈನಸ್ ಆಗಿ -1 ಆಗಿ ಅದು ಪ್ಲಸ್ ಆಗ್ತೈತಿ ಅನ್ಕೊಳ್ತೀವಿ. ಓಕೆ, ಯಾಕಂತಂದ್ರೆ +1 ಬರ್ಬೇಕಂದ್ರೆ ಅದು -ಇಂಟು - ಆಗಿರ್ತೈತಿ. ಸೊ ಅದು -1 ಆಗಿರೋದ್ರಿಂದ ಅಂದ್ರೆ -b -1 ಆಯಿತು. ನೆಕ್ಸ್ಟ್ ಅಲ್ಫಾ ಇಂಟು ಬೀಟಾ = -1 ಇದೆ. ಅಲ್ಫಾ ಇಂಟು ಬೀಟಾ = -1. ಸೊ -1. ಸೊ ನಮಗೆ ಅಲ್ಫಾ ಇಂಟು ಬೀಟಾ = c/a ಅಂತ ಗೊತ್ತಿದೆ. =c/a ಅಂತ ಬರ್ಕೋತೀನಿ, c/a. ಸೊ ಆಲ್ರೆಡಿ ನಮಗೆ a ವ್ಯಾಲ್ಯೂ ಸಿಕ್ಕಿದೆ. a ವ್ಯಾಲ್ಯೂ ಇದು a ವ್ಯಾಲ್ಯೂ ಸಿಕ್ಕೈತೆ ನಮಗೆ. ಸೊ ಅದರಿಂದ a = 4. a = 4 ಬರ್ಕೋತೀನಿ. ಸಾರಿ, ಈಗ ನನಗೆ a ಅಂದ್ರೆ /4 ಬರ್ಕೊಂಡೆ. ನನಗೀಗ ಮ್ಯಾಲೆ ಏನು ಬರ್ಕೊಂಡ್ರೆ -1 ಸಿಗ್ತೈತಿ. ಸೊ ನೋಡ್ರಿ, -1 ಅಂದ್ರೆ ಇದು 4 ಇತ್ತಂದ್ರೆ ಮ್ಯಾಲೆ 4 ಇದ್ದಾಗ ಅದು ಕಟ್ತಾ ಹೋದ್ರೆ 1 ಬರ್ತೈತಿ. ಹಂಗಾರೆ -1 ಬರ್ಬೇಕಂದ್ರೆ ಅದು -4 ಆಗಿರ್ಬೇಕು. ಆಯ್ತಾ? ಸರಿ, -4 ಆಗಿರ್ಬೇಕು ಅದು ಕಂಪಲ್ಸರಿ. ಅಂದ್ರೆ 4 ಕಳ್ತಾ ಹೋಗಿ -1 ಮತ್ತು ಉತ್ತರ ಬರ್ತೈತಿ. ಸರಿನಾ? ಹಂಗಾರೆ ಈಗ ನನಗೆ a b c ಸಹಗುಣಕಗಳು ಸಿಕ್ಕು. ನನಗೆ ax² + bx + c ಈ ಬಹುಪದೋಕ್ತಿಯಲ್ಲಿ ನಾನು ಆ್ಯಡ್ ಮಾಡಿದರೆ ಒಂದು ಬಹುಪದೋಕ್ತಿ ರಚನೆ ಆಗ್ತದೆ. ಅಂದರೆ ನಮಗೇನು ಸಿಕ್ಕಿದೆ, a = 4 ಸಿಕ್ಕೈತಿ, b = -1, c = -4. ಕರೆಕ್ಟಾ? ಸೊ ನಾವು ಅವನ್ನ ಇಲ್ಲಿ ಬರಿತಾ ಇದ್ದೀವಿ ನೋಡ್ರಿ, a = 4, b = -1, c = -4. ಹಂಗಾರೆ ನಮ್ಗೆ ಸೂಕ್ತವಾದ ಸಮೀಕರಣ ಯಾಕೈತಿ, ಇದು 4ax² ಅಂದ್ರೆ 4x² -1x ಅಂತ. x ಅಂದ್ರೆ 1 ಅಂದ್ರೆ ಒಂದೇ, x ಅಂದ್ರೆ ಒಂದೇ, ಆವಾಗ -4. ಇದೊಂದು ನಮಗೆ ಸೂಕ್ತ ಬಹುಪದೋಕ್ತಿ ಆಗ್ತದೆ. ಸೊ ಅಂದ್ರೆ ಅಪೇಕ್ಷಿತ ಬಹುಪದೋಕ್ತಿ ಏನಾಗ್ತೈತಿ, 4x² - x - 4 ಆಗ್ತದೆ. ಸರಿ, ಮುಂದಿನ ಲೆಕ್ಕ. ಈಗ √2 ಮತ್ತು 1/3 ಐತಿ. ಸೊ ಈಗ ಅಪೇಕ್ಷಿತ ಬಹುಪದೋಕ್ತಿ ax² + bx + c ಆಗಿರಲಿ ಮತ್ತು ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾ ಆಗಿರಲಿ. ಅಲ್ಫಾ ಪ್ಲಸ್ ಬೀಟಾ = √2 ಅಂತ ಕೊಟ್ಟಾನ. ಅಲ್ಫಾ ಪ್ಲಸ್ ಬೀಟಾ = √2 ಅಂತ ಕೊಟ್ಟಾನ. ಈಗ √2 ಅನ್ನ ನಾನೀಗ -b/a ರೂಪದಲ್ಲಿ ಬರಿಬೇಕು ನಾನು. ಯಾಕಂದ್ರೆ ಅಲ್ಫಾ ಪ್ಲಸ್ ಬೀಟಾ = -b/a ಐತಲ್ಲ. ನಾನು ಹಂಗಾರೆ √2 ಮೇಲೆ ಇಟ್ಟು ಕೆಳಗೆ ಏನು ಮಾಡ್ತೀನಿ, a ಅಂದ್ರೆ 1 ಅಂತ ಬರ್ಕೋತೀನಿ. ಯಾಕೆ 1ರಿಂದ ಭಾಗಿಸಿದ್ರೆ ಅದೇ ಸಂಖ್ಯೆ ಬರ್ತೈತೆ. ಆಲ್ರೆಡಿ ಅಲ್ಲಿ ಮೈನಸ್ ಅದ ಅಂದಾಗ ಅದು ಪ್ಲಸ್ ಆಗ್ಬೇಕಂದ್ರೆ √2 ಸಹಿತ ಮೈನಸ್ ಆಗಿರ್ಬೇಕಾಗ್ತದೆ. ನೋಡೋಣ, ಇನ್ನೂ ಫೈನಲ್ ಆಗಿಲ್ಲ. ನೆಕ್ಸ್ಟ್ ಏನು ಮಾಡೋಣ, ಇಷ್ಟೇ ಇರಲಿ. ನೆಕ್ಸ್ಟ್ ಅಲ್ಫಾ ಇಂಟು ಬೀಟಾ 1/3 ಬರ್ಕೊಳ್ಳೋಣ. ನೋಡ್ರಿ, ಆಲ್ರೆಡಿ ಇಲ್ಲಿ a ಅಂದ್ರೆ ಅಲ್ಫಾ ಇಂಟು ಬೀಟಾ ಅಂದ್ರೆ c/a. ಹಂಗಾರೆ a ಬೆಲೆ 3 ಆಯ್ತು. ಇಲ್ಲಿ a ಬೆಲೆ 3 ಆಯಿತು ಅಂದಾಗ c = 1 ಆಯಿತು. ಅಂದರೆ c = 1, a = 4. ಇದು 4 ಆಗಬೇಕು.
ಇದು ಸರಿ 3 ಆಗಬೇಕು. ಎ ಈಕ್ವಲ್ ಟು 3 ಅಂದರೆ 3 ಆಗಬೇಕು. ಅಂದರೆ ನಾನೇನು ಮಾಡ್ತೀನಿ ಈಗ ಅದನ್ನು ಈಕ್ವಲ್ ಟು -3√2 ಡಿವೈಡೆಡ್ ಬೈ 3 ಅಂತ ಬರ್ಕೋತೀನಿ. ಸರಿನಾ? ಹಾಗಾದ್ರೆ ಈಗ ನಮ್ಗೆ ಅಪೇಕ್ಷಿತ ಬಹುಪದೋಕ್ತಿ ಏನು ಸಿಗ್ತದೆ ಹೇಳ್ರಿ? ಇದು ಆಲ್ರೆಡಿ ಮೈನಸ್ ಆಗಬೇಕು. ಇದು ಒಳಗೆ ಇಂಟರ್ನಲ್ ಮೈನಸ್ ಆದಾಗ ಕರೆಕ್ಟ್ ಆಗ್ತದೆ. ಇದು ಮೈನಸ್ಸು, ಇದು ಮೈನಸ್ಸು, ಅಂದ್ರೆ ಯಾವಾಗಲೂ ಮೈನಸ್ ಬಿ ಆಗಿರಬೇಕು. ಅಂದರೆ ನನಗೀಗ ಎ ಈಕ್ವಲ್ ಟು 3 ಸಿಕ್ತು, ಬಿ ಈಕ್ವಲ್ ಟು -3√2 ಸಿಕ್ತು, ಮತ್ತು ಸಿ ಈಕ್ವಲ್ ಟು 1 ಐ ಥಿಂಕ್. 1, ಸಿ ಈಕ್ವಲ್ ಟು 1. ಅಪೇಕ್ಷಿತ ಬಹುಪದೋಕ್ತಿ ಏನಾಗ್ತೈತೆ ನೋಡೋಣ. ಓಕೆ, ಬಿ ಈಕ್ವಲ್ ಟು -1 ಅಂತ ಬರೆದಿದ್ದಾನೆ. ಸರಿ, ನೆಕ್ಸ್ಟು ಒಂದು ಅಪೇಕ್ಷಿತ ಬಹುಪದೋಕ್ತಿ ಏನಾಗ್ತೈತಪ್ಪ ಅಂದ್ರೆ 3x² - 3√2x + 1 ಆಗ್ತದೆ. ಓಕೆ, ಇದು ಸರಿಯಾದ ಉತ್ತರ ಆಗ್ತದೆ. ಓಕೆ, ಫೈನ್. ನೆಕ್ಸ್ಟ್ ಲೆಕ್ಕ ನೋಡೋಣ. 0√5 ಅಂದರೆ ಮೊತ್ತ 0 ಆಗೈತಿ, ಗುಣಲಬ್ಧ √5 ಆಗೈತಿ. ನೋಡೋಣ, ಬರೆಯೋಣ. ಅಪೇಕ್ಷಿತ ಬಹುಪದೋಕ್ತಿ ax² + bx + c ಆಗಿರಲಿ, ಶೂನ್ಯತೆಗಳು ಅಲ್ಫಾ ಮತ್ತು ಬೀಟಾ ಆಗಿರಲಿ. ಸೊ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು 0 ಅಂತ ಕೊಟ್ಟಾಗ ನಾವು ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು 0. ಸೊ ಈಗ 0 ನಾನು -b/a ರೂಪದಾಗ ಬರೀಬೇಕಪ್ಪ. -b/a ರೂಪದಾಗ ಬರೆದ್ರೆ ಎ 0/1 ಆಗಿದ್ರೆ ಅಥವಾ ಎನಿಥಿಂಗ್ 0/1 ಆಗಿದ್ರೆ ಅದು 0ನ ಆಗ್ತೈತಿ. ಸೊ ಅದಕ್ಕೆ ನನಗೆ ಏನೋ 1 ಅಂತ ಹಚ್ಕೋತೀನಿ, ಆಮೇಲೆ 0 ಹಚ್ಕೋತೀನಿ. ನೆಕ್ಸ್ಟ್ ಏನು ಕೊಟ್ಟಾನ? ಅಲ್ಫಾ ಇಂಟು ಬೀಟಾ ಅಂದರೆ ಗುಣಲಬ್ಧ √5 ಕೊಟ್ಟಾನ. √5 ಹೌದಾ? √5 ಅಂತಂದರೆ c/a ಈಕ್ವಲ್ ಟು c/a ಬರಿತೀನಿ ನಾನು. ಅಂದರೆ c/a √5 ಬರ್ಬೇಕಂದ್ರೆ a ಈಕ್ವಲ್ ಟು 1 ಬರ್ತೈತಿ, ಮ್ಯಾಲೆ c ಈಕ್ವಲ್ ಟು √5 ಆಗ್ತೈತಿ. ಸೊ ಅದನ್ನು ಅಂಶದಲ್ಲಿ √5 ಬರೆದು ಛೇದದಲ್ಲಿ 1 ಬರ್ಬಿಟ್ರೆ a ಸಿಕ್ತು. ಹಂಗಾರೆ ಏನೂ ಸಿಕ್ಕೈತಿ, ಬಿನೂ ಸಿಕ್ತು, ನನಗೆ ಸಿನೂ ಸಿಕ್ತು. a ಈಕ್ವಲ್ ಟು ಎಷ್ಟು? a ಈಕ್ವಲ್ ಟು 1, b ಈಕ್ವಲ್ ಟು 0, c ಈಕ್ವಲ್ ಟು √5. ಈಗ ನನಗೆ ಎ ಬಿ ಸಿ 3 ಸಿಕ್ಕವು. ಸೊ ನಾನು ಅಪೇಕ್ಷಿತ ಬಹುಪದೋಕ್ತಿ ಏನಾಗ್ತದಪ್ಪ ಅಂತಂದರೆ x² + √5 ಅಂತ ಆಗ್ತದೆ. ಓಕೆ, ಒಂದು ಬಹುಪದೋಕ್ತಿ ಸಿಕ್ತು. ಇನ್ನು 3-4ನೇ ಲೆಕ್ಕ ನೋಡೋಣ. 1, 1 ಐತಿ. ಅಂದರೆ ಶೂನ್ಯತೆಗಳ ಮೊತ್ತ 1, ಶೂನ್ಯತೆಗಳ ಮೊತ್ತ ಎಂದು -b/a ಅಂತ ಆಗ್ತೈತಿ. ಗುಣಲಬ್ಧನೂ 1 ಮತ್ತು c/a. ಸೊ 1, 1 ಅಂತ ಆಗ್ತೈತಿ. ನೆಕ್ಸ್ಟ್ ಏನು ಮಾಡ್ತೀನಿ ನಾನು? -b/a ಅಂತ ಬರ್ಕೋತೀನಿ. ಸೊ 1/1 ಅಂತಂದರೆ -1/1 ಮೈನಸ್ ಇಂಟು ಬ್ರಾಕೆಟ್ -1/1. ಸೊ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು c/a. ಅದ್ರ ಬದಲಿ 1/1 ಬರ್ತದೆ ಅಲ್ಲಿ ನೋಡಿ, c/a. a ಅಂದ್ರೆ ಆಲ್ರೆಡಿ 1 ಐತಿ. ಸೊ c ಅಂದ್ರೂ 1 ಬರ್ಕೊಂಬಿಡೋದು. ಸೊ ಈಗ ನನಗೆ ಎ ಬಿ ಸಿ ನೋಡ್ರಿ, ಬರಿತೀನಿ ನೋಡ್ರಿ. a ಈಕ್ವಲ್ ಟು 1 ಆಯಿತು, b ಈಕ್ವಲ್ ಟು -1 ನೋಡ್ರಿ, 5 ನೆನ್ಪಿಟ್ಕೊಡ್ರಿ ಅದನ್ನು, -1, c ಈಕ್ವಲ್ ಟು 1 ಅದು. ಅಂದ್ರೆ ನನಗೇನಾಕೈತಿ ಈಗ ಅಪೇಕ್ಷಿತ ಬಹುಪದೋಕ್ತಿ x² 1x² -1x + 1 ಇದು ಅಪೇಕ್ಷಿತ ಬಹುಪದೋಕ್ತಿ ಆಗ್ತದೆ. ಇಷ್ಟು ಬರೀಬೇಕು ನೋಡಿ. ಓಕೆ, -1. ಸರಿ, ಇನ್ನು ನೆಕ್ಸ್ಟ್ ಲೆಕ್ಕ ನೋಡೋಣ. -1/4 ಮತ್ತು 1/4 ಅಂದರೆ ಶೂನ್ಯತೆಗಳ ಮೊತ್ತ. ಇದು ಬಹುಪದೋಕ್ತಿ ಆಗಿರಲಿ. ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -1/4. -1/4 ಅಂತಂದರೆ ನನ್ನ ಆಲ್ರೆಡಿ ಸೂತ್ರ ಏನು ಬರ್ತೈತಿ? ಅಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು -b/c ಬರ್ತೈತಿ. ಓಕೆ, ಹಂಗಾರೆ -b ಆಲ್ರೆಡಿ ಇಲ್ಲಿ ಉತ್ತರದಲ್ಲಿ b ಅಂದ್ರೆ -1 ಕೊಟ್ಟಾನ. ಮೈನಸ್ ಇಂಟು ಮೈನಸ್ ಮಾಡಿದಾಗ ಏನಾಕೈತಿ? ಪ್ಲಸ್ ಆಕೈತಿ. ಅಂದ್ರೆ b ಬೆಲೆ +1 ಬರ್ತೈತಿ, a ಬೆಲೆ 4 ಬಂತು. ಸೊ ಹಂಗಾರೆ ಹೊರಗೆ ನಾನು ಇದನ್ನ ಇಟ್ಟರೆ 1 b ಬೆಲೆ ಆಗ್ತದೆ. ಇನ್ನು ಅಲ್ಫಾ ಇಂಟು ಬೀಟಾ ಈಕ್ವಲ್ ಟು 1/4 ಅಂದರೆ 1/4 ಅಂದರೆ c/4.
ಸಿ 1/4 ಅಂದರೆ ಸಿ ಬೈ ಎ. ಸಿ ಬೈ ಈಕ್ವಲ್ ಟು ಅಂದರೆ ಸಿ ಈಕ್ವಲ್ ಟು 1, ಎ ಈಕ್ವಲ್ ಟು 4 ಕರೆಕ್ಟ್ ಐತಿ. ಹಂಗಾರೆ ಇಲ್ಲಿ ಬೆಲೆಗಳೇನಾದವು ನನಗೆ ಎ ಈಕ್ವಲ್ ಟು 4, ಬಿ ಈಕ್ವಲ್ ಟು 1. ಹಾಂ, ಈ -1 ಹೊರಗಿಂದ ಹಿಡಿಬಾರ್ದು, ಇದು ಸೂತ್ರ ಆಗಿರೋದು. ಇದು ಇಲ್ಲಿ ಪ್ಲಸ್ ಇರೋದು, ಆಮೇಲೆ ಇದು ಮೈನಸ್ ಬರ್ತದೆ ಗುಣಿಸಿದ್ರೆ. ನಾನು ಆ್ಯಕ್ಚುಲಿ ಬಹುಪದೋಕ್ತಿಯಲ್ಲಿ ಇರೋದು +1 ಆಗಿರ್ತದೆ. ಸೊ ಅದಕ್ಕೆ 1 ಬರ್ದಿದ್ದೀನಿ. ಸಿ ಈಕ್ವಲ್ ಟು 1. ಸೊ ಅಪೇಕ್ಷಿತ ಬಹುಪದೋಕ್ತಿ ಏನಾಕತಿ 4x² ಪ್ಲಸ್ 1 ಇರೋದ್ರಿಂದ x ಪ್ಲಸ್ 1. ಸೊ ಅಪೇಕ್ಷಿತ ಬಹುಪದೋಕ್ತಿ ಆಗ್ತದೆ. ಒಂದಿಷ್ಟು ಬರ್ಕೊಳ್ಳಿ 1/4. ಸೊ ಎ ಈಕ್ವಲ್ ಟು 4 ನೋಡಿ, ಸೇಮ್ 4x² ಪ್ಲಸ್ x ಪ್ಲಸ್ 4. ನೆಕ್ಸ್ಟ್ 4 1 ಅಂದರೆ ಅಪೇಕ್ಷಿತ ax² ಪ್ಲಸ್ bx ಪ್ಲಸ್ ಸಿ ಆಗಿರಲಿ ಮತ್ತು ಶೂನ್ಯತೆಗಳು ಆಲ್ಫಾ ಮತ್ತು ಬೀಟಾ ಆಗಿರಲಿ. ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು 4 ಬಿ ಬೈ ಎ ಅಂತ ಹಚ್ಕೋಬೇಕು ನಾವು, ಮೈನಸ್ ಬಿ ಬೈ ಎ. ಸೊ ಮೈನಸ್ ಬಿ ಬೈ ಎ ಅಂತಂದ್ರೆ ಇದು ಪ್ಲಸ್ ಇರೋದ್ರಿಂದ ಅದು ಮೂಲ ಬಹುಪದೋಕ್ತಿಯಲ್ಲಿ ಮೈನಸ್ ಆಗಿರ್ತದೆ. ಸೊ 1 ಆ ಬಳಿಕ ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು 1. ಸೊ ಸಿ ಬೈ ಎ ಈಕ್ವಲ್ ಟು 1/1 ಅಂತ ಬರ್ಕೊಂಡ್ರೆ ಸಿ ಬೈ ಈಕ್ವಲ್ ಟು 1/1. ಸೊ ಎ ಈಕ್ವಲ್ ಟು 1, ಬಿ ಈಕ್ವಲ್ ಟು -4, ಸಿ ಈಕ್ವಲ್ ಟು 1. ಸಿ ಈಕ್ವಲ್ ಟು 1. ಸೊ ಅಪೇಕ್ಷಿತ ಬಹುಪದೋಕ್ತಿ ಏನಾಗ್ತದೆ x² -4x ಪ್ಲಸ್ 1 ಕರೆಕ್ಟ್. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಎಲ್ಲರಿಗೂ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ